ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಯುದ್ಧ ವಿರಾಮಕ್ಕಾಗಿ ಪಾಕಿಸ್ತಾನದ ಕಾಲಿಗೆ ಬಿದ್ದಿತ್ತು ಅಮೆರಿಕ ಮತ್ತು ಟ್ರಂಪ್ ಅಂತ ಈಗ ಒಂದೊಂದೇ ಹೊರಗಡೆ ಬರ್ತಾ ಇದೆ. ಅದು ಸಹ ಎಲ್ಲೆಲ್ಲಿಂದನೋ ಬರ್ತಿಲ್ಲ, ಯಾವುದೋ ಅನಾಮಧೇಯ ಸೋಷಿಯಲ್ ಮೀಡಿಯಾ ಪೋಸ್ಟು, ಇನ್ನೇನೋ ಅಲ್ಲ. ಫೈನಾನ್ಷಿಯಲ್ ಟೈಮ್ಸ್ ಅನ್ನುವಂತಹ ಜಗತ್ತಿನ ಅತಿ ದೊಡ್ಡ ಪತ್ರಿಕೆಗಳಲ್ಲಿ ಒಂದಾಗಿರುವ ಪತ್ರಿಕೆ ಅಮೆರಿಕದಿಂದಲೇ ಪ್ರಕಟ ಮಾಡಿದೆ ಮತ್ತು ಅದು ಹೇಳ್ತಾ ಇದೆ, ಅಮೆರಿಕ ಮೂಲಗಳಿಂದ, ಪೆಂಟಗಾನ್ ಮೂಲಗಳಿಂದ, ಅಮೆರಿಕ ಸರ್ಕಾರದಲ್ಲಿರುವ ಕೆಲವು ಅಧಿಕಾರಿಗಳ ಮೂಲಗಳಿಂದ ನಾವು ಇದನ್ನ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ. ಏನು ಅಂದ್ರೆ, ಟ್ರಂಪ್ ಮತ್ತು ಅಮೆರಿಕ ವಾರಗಟ್ಲೆಯಿಂದ ಪಾಕಿಸ್ತಾನದ ಬೆನ್ನಿಗೆ ಬಿದ್ದಿದ್ರು, ಕಾಲಿಗೆ ಬಿದ್ದಿದ್ರು. ಹೇಗಾದ್ರೂ ನೀವು ಇರಾನ್ ಜೊತೆ ಮಾತಾಡಿ ನಮಗೆ ಯುದ್ಧ ವಿರಾಮವನ್ನು ಮಾಡಿಸ್ಕೊಡಿ, ನಮಗೆ ಸಾಕಾಗಿ ಹೋಗಿದೆ, ನಮಗೆ ಆಗ್ತಿಲ್ಲ ಅಂತ. ಸೊ ಏನಿದು ವರದಿ? ಈ ವರದಿಯ ಸುತ್ತ ಇರುವಂತಹ ಅಂಶಗಳೇನು? ಯಾಕೆ ಅಂತಹ ಪರಿಸ್ಥಿತಿ ಟ್ರಂಪ್ ಮತ್ತು ಅಮೆರಿಕಾಗೆ ಬಂತು? ಇಂಪೀಚ್ಮೆಂಟ್ ಕತೆ ಏನು? ಅಲ್ಲಿರುವಂತಹ ಅಮೆಂಡ್ಮೆಂಟ್, 25th ಅಮೆಂಡ್ಮೆಂಟ್ ನ ತರೋದಕ್ಕೆ ವಿಪಕ್ಷಗಳು ಪ್ರಯತ್ನ ಮಾಡ್ತಿರೋದು ಭಾಗ ಏನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ನಿನ್ನೆ ಯುದ್ಧ ವಿರಾಮವನ್ನ ಘೋಷಣೆ ಮಾಡಲಾಯಿತು ಇರಾನ್ ಮತ್ತು ಅಮೆರಿಕ ನಡುವೆ. 40 ದಿನಗಳ ಯುದ್ಧ ಸಂಘರ್ಷ, ಎಲ್ಲೆಲ್ಲೂ ಬಾಂಬಿಂಗು, ಸಾವು ನೋವು. ಅದಕ್ಕಿಂತ ಮುಖ್ಯವಾಗಿ ಹೊರ್ಮುಜ್ ಸ್ಟ್ರೈಟ್ ಬಂದು ಅದರಿಂದ ಇಡೀ ಜಗತ್ತಿಗೆ ಆಯಿಲ್ ಸಪ್ಲೈನಲ್ಲಿ ವ್ಯತ್ಯಯ, ಏನೆಲ್ಲ ಆಗಿ ಕೂತಿತ್ತು. ಇನ್ನು ದಿಢೀರಂತ ಏನಲ್ಲ, ಒಂದು ಗಡುವು ಕೊಟ್ಟಿದ್ರು ಅಮೆರಿಕದವರು, ನಾಶ ಮಾಡಿ ಬಿಸಾಕ್ಬಿಡ್ತೀವಿ ಇರಾನ್ ಅಂತ. ಕೊನೆ ಕ್ಷಣದಲ್ಲಿ 2 ಗಂಟೆ ಬಾಕಿ ಇದೆ ಆ ಗಡುವಿಗೆ ಅನ್ನಬೇಕಾದ್ರೆ ಯುದ್ಧ ವಿರಾಮವನ್ನ ಪ್ರಕಟಿಸಲಾಯಿತು. ಯಾರು? ಪಾಕಿಸ್ತಾನದ ಮೂಲಕ ಯುದ್ಧ ವಿರಾಮ ಆಯಿತು. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಯುದ್ಧ ವಿರಾಮ ಆಯಿತು. ಅದು ಬೇರೆ ಕತೆ. ಪಾಕಿಸ್ತಾನದ ಯೋಗ್ಯತೆ ಏನೋ, ಅದರ ಭಿಕಾರಿತನ ಏನೋ, ಅದರ ಬಗ್ಗೆ ನಿನ್ನೆ ಎಲ್ಲ ಮಾತಾಡಿದ್ದೀನಿ, ಈಗ ಬೇಡ. ಸೊ ಅದಾಯ್ತಾ? ಅದಾದ್ಮೇಲೆ ಇಡೀ ಜಗತ್ತು ನಿಟ್ಟುಸಿರು ಬಿಟ್ಟು ಇತ್ತು. ಆ ನಂತರ ಯುದ್ಧ ವಿರಾಮದ ಹಿನ್ನೆಲೆ, ಅದರದ್ದು ಏನು ಕತೆ, ಏನೇನಾಯ್ತು ಅನ್ನೋ ವಿವರಗಳು ಹೊರಗಡೆ ಬರೋದಕ್ಕೆ ಶುರುವಾಯಿತು. ಆಗಲೇ ಸಾಕಷ್ಟು ಅನುಮಾನಗಳು ಹೊರಗಡೆ ಇದ್ದಿದ್ದು, ಇದು ಅಮೆರಿಕ ಬೇಡಿ ಮಾಡಿಸ್ಕೊಂಡಿರುವ ಯುದ್ಧ ವಿರಾಮ ಅಂತ. ಸೊ ಅದಕ್ಕೆ ತಕ್ಕಂತೆ ಫೈನಾನ್ಷಿಯಲ್ ಟೈಮ್ಸ್ ಸಹ ಒಂದು ವರದಿಯನ್ನ ಪ್ರಕಟ ಮಾಡಿದೆ. ಏನು ಅಂದ್ರೆ, ಇವತ್ತಲ್ಲ 2-3 ವಾರಗಳಿಂದ ಯುದ್ಧ ನಡೆದಿರೋದೇ 40 ದಿನ. ಅದರಲ್ಲಿ ಕಳೆದ 20-25 ದಿನಗಳಿಂದ ಅಮೆರಿಕ ಮತ್ತು ಟ್ರಂಪ್ ಪಾಕಿಸ್ತಾನದ ಬೆನ್ನಿಗೆ ಬಿದ್ದಿದ್ರು, ಪಾಕಿಸ್ತಾನದ ಕಾಲಿಗೆ ಬಿದ್ದಿದ್ರಂತೆ. ಹೇಗಾದರೂ ಮಾಡಿ ನೀವು ಇರಾನ್ ಅನ್ನ ಯುದ್ಧ ವಿರಾಮಕ್ಕೆ ಒಪ್ಪಿಸಿ ಅಂತ. ಕಾರಣಗಳಿಷ್ಟೇ. ಇರಾನ್ಗೂ ಪಾಕಿಸ್ತಾನಕ್ಕೂ ಸಂಬಂಧಗಳು ಚೆನ್ನಾಗಿದ್ದಾವೆ ಅನ್ನೋದು ಒಂದು. ಇನ್ನೊಂದು, ಪಾಕಿಸ್ತಾನ ಮತ್ತು ಇರಾನ್ 2 ಇಸ್ಲಾಮಿಕ್ ರಾಷ್ಟ್ರಗಳು ಅನ್ನುವಂಥದ್ದೊಂದು. ಇನ್ನೊಂದು, ಅಮೆರಿಕ ಪಾಕಿಸ್ತಾನಕ್ಕೆ ಸಾಕಷ್ಟು ಬಾರಿ ಸಹಾಯ ಮಾಡಿದೆ. ಈಗ ಅದು ಏನೋ ಬಯಸ್ತಾ ಇದೆ, ಅದನ್ನ ಪಾಕಿಸ್ತಾನ ಮಾಡೇ ಮಾಡುತ್ತೆ ಅನ್ನುವ ಕಾರಣಕ್ಕಾಗಿ ಪಾಕಿಸ್ತಾನದ ಬೆನ್ನಿಗೆ ಬಿದ್ದಿದ್ರು. ಸೊ ಅಸೀಂ ಮುನೀರ್, ಪಾಕಿಸ್ತಾನದ ಆರ್ಮಿ ಜನರಲ್ ಮತ್ತು ಫೀಲ್ಡ್ ಮಾರ್ಷಲ್ ಆಗಿರುವಂತಹ ವ್ಯಕ್ತಿ, ಮತ್ತು ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್, ಇವರು ಇರಾನ್ ಜೊತೆಯಲ್ಲಿ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ದಾರೆ. ಕಳೆದ 2 ವಾರದಿಂದ ಪ್ರಯತ್ನ ಮಾಡಿದಾರಂತೆ. ಇರಾನ್ ಒಪ್ಪುತ್ತಾನೆ ಇರ್ಲಿಲ್ವಂತೆ. ಕೊನೆಗೆ ಪಾಕಿಸ್ತಾನ ಏನೆಲ್ಲ ಸಾಹಸ ಮಾಡಿ, ಸಿಕ್ಕಾಪಟ್ಟೆ ಒದ್ದಾಡಿ, ನಿಮ್ಮ ಷರತ್ತುಗಳ ಮೇಲೇನೆ, ಇರಾನ್ ಹೇಳೋ ಷರತ್ತುಗಳ ಮೇಲೇನೆ ನಾವು ಯುದ್ಧ ವಿರಾಮಕ್ಕೆ ಅಮೆರಿಕನ ಒಪ್ಪಿಸ್ತೀವಿ, ನೀವು ಬನ್ನಿ ಮಾತುಕತೆಗೆ, ಒಪ್ಕೊಳ್ಳಿ, ನೀವು ಮುಂದಕ್ಕೆ ನೋಡ್ಕೊಳ್ಳೋಣ, ಅಟ್ಲೀಸ್ಟ್ 15 ಡೇಸ್ ಒಪ್ಕೊಳ್ಳಿ, 14 ಡೇಸ್ ಒಪ್ಕೊಳ್ಳಿ ಅಂತ ಪಾಕಿಸ್ತಾನ ಕೇಳ್ಕೊಳ್ತಂತೆ. ಆರಂಭ ಆಗಿದ್ದು 45 ದಿನಗಳ ಯುದ್ಧ ವಿರಾಮಕ್ಕೆ ಪಾಕಿಸ್ತಾನದ ಪ್ರಯತ್ನ. ಕೊನೆಗದು 14 ದಿನಗಳವರೆಗೆ ಬಂತು. 14 ದಿನಗಳಿಗೆ ಕೊನೆಗೆ ಇರಾನ್ ದಯೆ ತೋರಿಸಿದೆ, ಹಾಳಾಗೋಗ್ಲಿ, ಓಕೆ ಅಂತ. ಅದೀಗ ಇಸ್ರೇಲ್ ಕಾರಣಕ್ಕೆ, ಇಸ್ರೇಲ್ ರಕ್ತದಾಹಕ್ಕೆ ಆ ಯುದ್ಧ ವಿರಾಮ ಈಗ ಅಲುಗಾಡ್ತಾ ಇದೆ. ಅದು ಬೇರೆ ವಿಚಾರ, ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೋಡಿ. ಇಸ್ರೇಲ್ ಮಾಡಿರುವಂತಹ ಕುಂತ್ರಿ ಕೆಲಸ, ಯುದ್ಧದಾಹದ ಕೆಲಸ, ಹೇಗೆ ಅಮಾಯಕ ಪುಟ್ಟ ಮಕ್ಕಳನ್ನು ಲೆಬನಾನ್ನಲ್ಲಿ ಕೊಂದು ಆ ಯುದ್ಧ ವಿರಾಮಕ್ಕೆ ಈಗ ತಿಲಾಂಜಲಿ ಇಡುವಂತಹ ಕೆಲಸ ಮಾಡ್ತಾ ಇದೆ ಅಂತ ಆ ವಿಡಿಯೋದಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಿಮ್ಗೆ. ಸೊ ಕೊನೆಗೆ 14 ದಿನಗಳ ಇದಾಯಿತು. ಆದ್ರೆ ಅಂತಹ ಪರಿಸ್ಥಿತಿ ಯಾಕೆ ಬಂತು ಅಮೆರಿಕಾಗೆ ಮತ್ತು ಟ್ರಂಪ್ಗೆ? ಪಾಕಿಸ್ತಾನದಂತಹ ಭಿಕಾರಿ ದೇಶದ ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಂಡು, ಕೈಗೆ ಬಿದ್ದು ನಮ್ಗೊಂದು ಯುದ್ಧ ವಿರಾಮ ಮಾಡಿಸ್ಕೊಡಿ, ನಮ್ ಕೈಲಿ ಆಗ್ತಿಲ್ಲ, ಸಾಧ್ಯನೇ ಆಗ್ತಿಲ್ಲ, ನಾವೇನೋ ಅನ್ಕೊಂಡಿದ್ವಿ, ಇರಾನ್ ಏನೋ ಮಾಡ್ತಾ ಇದೆ, ನಮ್ ಕೈಲಿ ಅದು ತಡೆಯಕ್ ಆಗ್ತಿಲ್ಲ ಅನ್ನೋದಾದ್ರೆ, ಅಮೆರಿಕದಲ್ಲಿ ಜನಾಕ್ರೋಶ ಜಾಸ್ತಿ ಆಗ್ತಾ ಹೋಯ್ತು. ಯಾರ ವಿರುದ್ಧ?
ಟ್ರಂಪ್ ವಿರುದ್ಧ. ಈ ಯುದ್ಧಕ್ಕೂ ನಮಗೂ ಸಂಬಂಧನೇ ಇಲ್ಲ. ಇದು ಇಸ್ರೇಲ್ ಯುದ್ಧ. ನಾವ್ಯಾಕೆ ಯುದ್ಧದಲ್ಲಿ ಪಾಲ್ಗೊಂಡಿದ್ದೀವಿ? ನಮ್ಮ ದುಡ್ಡು ಹೋಗ್ತಾ ಇದೆ, ನಮ್ಮ ಸೈನಿಕರು ಸಾಯ್ತಿದ್ದಾರೆ, ನಮ್ಮ ಇಮೇಜ್ ಹಾಳಾಗಿ ಹೋಗ್ತಿದೆ, ಏನೆಲ್ಲ ಆಗ್ತಿದೆ. ವೈ ಶುಡ್ ವಿ ಪೇ ಫಾರ್ ಯುವರ್ ವಾರ್ ಅನ್ನೋ ರೀತಿಯಲ್ಲಿ ಆಗಿತ್ತಲ್ಲಿ. ಇಸ್ರೇಲ್ನ ಯುದ್ಧಕ್ಕೆ ಅಮೆರಿಕದವರು ಯಾಕೆ ಪ್ರಾಣವನ್ನು ಕೊಡಬೇಕು, ದುಡ್ಡು ಕೊಡಬೇಕು, ಎಲ್ಲವನ್ನೂ ಕೊಡ್ತಾ ಇದೀವಲ್ಲ ಅಂತ. ಅದು ಒಂದು ಕಾರಣ. ಆದ್ರೆ ಇನ್ನೊಂದು, ಇದು ತಿಕ್ಕಲುತನದ ನಿರ್ಧಾರ ಅಂತ, ಸರಿಯಾದ ನಿರ್ಧಾರ ಅಲ್ಲ ಅಂತ ಟ್ರಂಪ್ ಪಕ್ಷದವರೇ ಸಂಸದರು ಟ್ರಂಪ್ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ರು, ಚರ್ಚೆಗಳು ಮಾಡೋದಕ್ಕೆ ಶುರು ಮಾಡಿದ್ರು. ರಿಪಬ್ಲಿಕನ್ ಪಾರ್ಟಿ ಕಡೆಯಿಂದ ಬರುವಂತಹದ್ದು ಟ್ರಂಪ್. ಆ ರಿಪಬ್ಲಿಕನ್ ಪಾರ್ಟಿನೇ ಸದಸ್ಯರೇನೆ ಸಿಟ್ಟಿಗೆ ಎದ್ದು ಬಿಟ್ಟಿದ್ರು. ಮಧ್ಯಂತರ ಚುನಾವಣೆ ಇದೆ, ಆ ಟೈಮಲ್ಲಿ ಪೆಟ್ಟು ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ರು. ಇನ್ನೊಂದು ಕಡೆ ಆಡಳಿತದ ವಿರುದ್ಧ ವಿಪಕ್ಷ ದೊಡ್ಡ ಆಕ್ರೋಶನ ಹೊರಹಾಕ್ತಾ ಇತ್ತು. ಪ್ಲಸ್ ಅದು ಟ್ರಂಪನ್ನೇ ಕಿತ್ತು ಬಿಸಾಕೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಿತ್ತು, ಅಂತಹ ಯೋಜನೆಯನ್ನ ರೆಡಿ ಮಾಡ್ಕೊಳ್ತಾ ಇತ್ತು. ಅಲ್ಲಿನ ಪ್ರೆಸಿಡೆಂಟ್ಗಳನ್ನ ಇಂಪೀಚ್ ಮಾಡಿ ತೆಗೆದು ಬಿಸಾಕ್ಬೋದು, ಅದಕ್ಕೆ ಪ್ರಾವಿಧಾನ ಇದೆ, ಪ್ರಾವಿಷನ್ ಇದೆ ಅಲ್ಲಿ. ಅದನ್ನ 25th ಅಮೆಂಡ್ಮೆಂಟ್ ಅಂತ ಕರೀತಾರೆ. ಅಮೆರಿಕದ ಸಂವಿಧಾನಕ್ಕೆ ಆದಂತಹ 25ನೇ ತಿದ್ದುಪಡಿ 25th ಅಮೆಂಡ್ಮೆಂಟ್. ಅದೇನೆ, ಪ್ರಧಾನಿ ನಾಲಾಯಕ್ ಆಗಿದ್ರೆ, ಸರಿಯಾದ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ವಿಫಲರಾಗ್ತಿದ್ರೆ ಅವರ ವಿರುದ್ಧ ಇಂಪೀಚ್ಮೆಂಟ್ ತಗೊಂಡು ಬಂದು ಸಂಸತ್ತಿನ ಒಳಗೇನೆ ಅವರನ್ನ ತೆಗೆದು ಕಿತ್ತು ಬಿಸಾಕ್ಬೇಕು ಅಂತ. ವಿಪಕ್ಷಗಳು ತೆಗೆದು ಬಿಸಾಕ್ಬಿಟ್ಟು JD ವಿನ್ಸ್ನ ಪ್ರೆಸಿಡೆಂಟ್ ಮಾಡಬೇಕು ಅಂತ JD ವಿನ್ಸ್ಗೂ ಸಹ ಸುದ್ದಿಯನ್ನು ಮೂಡಿಸಿದ್ದಾರೆ. ಆದರೆ ಏನು ಬೇಕಿತ್ತು ಅವರಿಗೆ ಅಂದ್ರೆ, ಅಲ್ಲಿ 2/3 ಮೆಜಾರಿಟಿ ಬೇಕು ಅಲ್ಲಿನ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಅಂದ್ರೆ ಸಂಸತ್ತನ್ನ ಕಾಂಗ್ರೆಸ್ ಅಂತ ಕರೀತಾರೆ. ಅಲ್ಲಿ 2/3 ಮೆಜಾರಿಟಿ ಅದಕ್ಕೆ ಬೇಕಾಗಿತ್ತು. ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆ ಬೇಕಾಗಿತ್ತು 25th ಅಮೆಂಡ್ಮೆಂಟ್ ಅನ್ನ ಹಾಕೋದಕ್ಕೆ. ಕ್ಯಾಬಿನೆಟ್ ಯಾರ ಅಡಿಯಲ್ಲಿ ಇರೋದು? ಟ್ರಂಪ್ ಅಡಿಯಲ್ಲೇ ಇರೋದು. ಆದರೆ ಟ್ರಂಪ್ ಅನ್ನ ಬಿಟ್ಟು ಬೇರೆ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಅವರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಬೇಕು. ಟ್ರಂಪ್ ತೆಗೆದುಕೊಳ್ಳುತ್ತಿರುವಂತಹ ನಿರ್ಧಾರಗಳು ಸೂಕ್ತ ಅಲ್ಲ, ಅವರು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ, ಅವ್ರ ಕೈಲಿ ಆಗ್ತಿಲ್ಲ, ಆಡಳಿತ ನಡೆಸೋಕೆ ಆಗ್ತಿಲ್ಲ, ಅವ್ರು ತಪ್ಪು ನಿರ್ಧಾರ ಮಾಡ್ತಿದ್ದಾರೆ ಅಂತ ಕ್ಯಾಬಿನೆಟ್ ಕಡೆಯಿಂದ ಬರಬೇಕು. ಆ ಕ್ಯಾಬಿನೆಟ್ ಕಡೆಯಿಂದ ಬರಬೇಕು ಅಂದ್ರೆ ಏನು? ಆ ಪಕ್ಷದವ್ರಿಗೆ ಯಾರಿಗೋ ಒಬ್ಬರಿಗೆ ಪ್ರೆಸಿಡೆಂಟ್ ಅನ್ನು ಮಾಡ್ತೀವಿ ಅಂತ ವಿಪಕ್ಷ ಹೇಳಬೇಕು. ಅದನ್ನೇ JD ವಿನ್ಸ್ ಮೂಲಕ ಮಾಡುವ ಪ್ರಯತ್ನ ಮಾಡಿದ್ದು ವಿಪಕ್ಷಗಳು. ಉಪಾಧ್ಯಕ್ಷ JD ವಿನ್ಸ್ ಅನ್ನ ನಿನ್ನನ್ನು ಪ್ರೆಸಿಡೆಂಟ್ ಮಾಡ್ತೀವಿ, ನಿನ್ನ ಕ್ಯಾಬಿನೆಟ್ ಕರೆದು ಬಿಟ್ಟು 25th ಅಮೆಂಡ್ಮೆಂಟ್ ಅನ್ನು ಜಾರಿ ಮಾಡಿ ಈ ವ್ಯಕ್ತಿಯನ್ನ, ಟ್ರಂಪ್ ಅನ್ನ ಪ್ರೆಸಿಡೆಂಟ್ ಹುದ್ದೆಯಿಂದ ಕಿತ್ತು ಬಿಸಾಕ್ಬಿಡೋಣ, ನಮ್ ಜೊತೆ ಕೈ ಜೋಡಿಸು ಅಂತ ಕೇಳ್ಕೊಂಡಿದ್ದಾರೆ ವಿಪಕ್ಷಗಳು. ಅಲ್ಲಿ ಇಲ್ಲಿನ ತರ ರೆಸಾರ್ಟ್ ರಾಜಕಾರಣ, ಕದ್ದು ಮುಚ್ಚಿ ಮಾತುಕತೆ ಏನಾಗಲ್ಲ. ಇದು ಓಪನ್. ಅಲ್ಲಿ ಸ್ವತಃ ತಮ್ಮದೇ ಪಕ್ಷದ ಪ್ರಧಾನಿಯಾಗಿದ್ರು, ರಾಷ್ಟ್ರಪತಿಯಾಗಿದ್ರು, ಪ್ರಧಾನಿ ಇಲ್ಲ ಬಿಡಿ, ಅಲ್ಲಿ ರಾಷ್ಟ್ರಪತಿ ಆಗಿದ್ರು, ಉಪರಾಷ್ಟ್ರಪತಿ ಆಗಿದ್ರು, ಫಾರಿನ್ ಮಿನಿಸ್ಟರ್ ಆಗಿದ್ರು, ಸೆಕ್ರೆಟರಿ ಆಗಿದ್ರು. ಅಲ್ಲಿನ ಸಂಸದರು ಓಪನ್ ಆಗಿ ಹೇಳ್ಬಿಡ್ತಾರೆ ತಪ್ಪು ಅಂದ್ರೆ ತಪ್ಪು ಅಂತ. ಸಾಕಷ್ಟು ಜನ ತಿರುಗಿ ಬಿದ್ದು ಹೇಳಿದ್ದಾರೆ ಸಹ ಟ್ರಂಪ್ ವಿಚಾರದಲ್ಲಿ, ಟ್ರಂಪ್ ಮಾಡ್ತಿರೋದು ಸರಿ ಇಲ್ಲ ಅಂತ. ಸೊ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದಕ್ಕೆ ಟ್ರಂಪ್ಗೆ ಭಯ ಬಂತು. ಒಂದು ಕಡೆ ಯುದ್ಧದಲ್ಲಿ ಅವಮಾನ, ದುಡ್ಡು ವೇಸ್ಟ್, ಮಾರ್ಕೆಟ್ಗಳು ಕೊಲಾಪ್ಸ್ ಆಗ್ತಿದಾವೆ, ಆಯಿಲ್ ಇಂಡಸ್ಟ್ರಿ ನಾಶ ಆಗೋಗಿದೆ, ಆದ್ರೂ ಸಹ ಏನು ಮುನ್ನಡೆ ಸಿಗ್ತಾ ಇಲ್ಲ ಅಮೆರಿಕಾಗೆ. ಅದ್ರ ಜೊತೆಗೆ ತನ್ನ ಕುರ್ಚಿಯನ್ನೇ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂತ ಟ್ರಂಪ್ಗೆ ಭಯ ಬಂದ ತಕ್ಷಣನೇ ಅವ್ರ ಕಣ್ಣಿಗೆ ಕಂಡಿದ್ದೆ ಪಾಕಿಸ್ತಾನ. ನಾನು ಹೇಳದ್ನಲ್ಲ ಕಾರಣಗಳು, ಇಂಥ ಕಾರಣಗಳಿಗಾಗಿ ಪಾಕಿಸ್ತಾನನೇ ಸರಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಪಾಕಿಸ್ತಾನವನ್ನ ಕಾಂಟ್ಯಾಕ್ಟ್ ಮಾಡಿ ಅಸಿಮುನಿರ್ನ ಕರೆಸ್ಕೊಂಡು ಮಾತಾಡಿ, ನೀವು ಒಂದಷ್ಟು ಅಮೆರಿಕ ಆಫೀಷಿಯಲ್ಸ್ ಅನ್ನ ಶಹಬಾಜ್ ಶರೀಫ್ ಹತ್ರ ಕಳಿಸಿ ಅವ್ರ ಜೊತೆ ಮಾತಾಡಿಸಿ, ಆ ನಂತರ ಇರಾನ್ ಹತ್ರ ಹೋಗೋದಕ್ಕೆ ಒಂದು ಪ್ರಪೋಸಲ್ ಅನ್ನು ತಗೊಂಡು ಬಂದಿದ್ವಿ. ಯಾವ ಮಟ್ಟಕ್ಕೆ ಅಂದ್ರೆ, ಅದು ಎಲ್ಲಿ ಸ್ಪಷ್ಟವಾಗಿ ಹೆಂಗ್ ಗೊತ್ತಾಗುತ್ತೆ ಇದು ಅಮೆರಿಕ ಕಡೆಯಿಂದಲೇ ಮಾಡಿಸ್ಕೊಂಡಿರೋದು ಅಂತಂದ್ರೆ, ಈಗ ಒಂದು ವೆಬ್ಸೈಟ್ ಹೊರಗಡೆ ಇಟ್ಟಿದೆ ಒಂದು ವಿಚಾರವನ್ನ. ಪಾಕಿಸ್ತಾನ ಪ್ರಕಟಿಸ್ತಲ್ಲ, ಯುದ್ಧ ವಿರಾಮವನ್ನು ನಾವು ನಮ್ಮ ಇದರಲ್ಲಿ ಮಧ್ಯಸ್ಥಿಕೆಯಲ್ಲಿ ಮಾಡಿಸಿದೀವಿ ಅಂತ ಒಂದು ಪೋಸ್ಟ್, ಸೋಷಿಯಲ್ ಮೀಡಿಯಾ ಪೋಸ್ಟ್. ಆ ಪೋಸ್ಟ್ ಅಮೆರಿಕದಿಂದ ಫಾರ್ವರ್ಡ್ ಆಗಿರೋದು ಅನ್ನೋದಕ್ಕೆ ಸಾಕ್ಷಿಗಳನ್ನ ಇನ್ನೊಂದು ವೆಬ್ಸೈಟ್ ತಗೊಂಡು ಬಂದು ತೋರಿಸ್ತಾ ಇದೆ. ನೋಡಿ, ಫಸ್ಟ್ ಅಮೆರಿಕದಲ್ಲಿ ಇದನ್ನ ಟೈಪ್ ಮಾಡಿ ಫಾರ್ವರ್ಡ್ ಮಾಡಿದ್ರು, ಅದನ್ನ ಕಾಪಿ ಮಾಡಿ ಪಾಕಿಸ್ತಾನದವರು ಸೋಷಿಯಲ್ ಮೀಡಿಯಾಗೆ ಹಾಕಿದ್ರು. ಸೊ ಪ್ರತಿಯೊಂದು ಸಹ ಅಮೆರಿಕನೇ ಮಾಡಿಸಿರೋದು. ಯುದ್ಧ ವಿರಾಮಕ್ಕೆ ದುಂಬಾಲು ಬಿದ್ದು, ಕಾಲಿಗೆ ಬಿದ್ದು, ಕೈಗೆ ಬಿದ್ದು ಪಾಕಿಸ್ತಾನಕ್ಕೆ ಯುದ್ಧ ವಿರಾಮ ಮಾಡಿಸ್ಕೊಳ್ತು. ಮತ್ತು ಯುದ್ಧ ವಿರಾಮವನ್ನು ಘೋಷಣೆಯನ್ನು ಹೇಗೆ ಮಾಡಬೇಕು ಅಂತ ಸಹ ಪಾಕಿಸ್ತಾನಕ್ಕೆ ಡ್ರಾಫ್ಟ್ ರೈಟಿಂಗ್ ಅನ್ನು ಕಳಿಸಿ ಅದನ್ನೇ ಕಾಪಿ ಪೇಸ್ಟ್ ಮಾಡಿಸಿದ್ದಾರೆ ಪಾಕಿಸ್ತಾನ ಕೈಯಲ್ಲಿ ಅಂತ. ಇಷ್ಟೂ ವಿಚಾರಗಳನ್ನ ಏನೆಲ್ಲ ಆಯ್ತು, ಹೇಗೆಲ್ಲ ಆಯ್ತು ಅನ್ನೋದನ್ನ ಫೈನಾನ್ಷಿಯಲ್ ಟೈಮ್ಸ್ ತನ್ನ ವರದಿಯಲ್ಲಿ
ವಿವರವಾಗಿ ಬರ್ಕೊಂಡಿದ್ದೆ. ಸೊ ಆ ಮೂಲಕ ಪಾಕಿಸ್ತಾನಕ್ಕೆ ಕಾಲು ಹಿಡಿಯುವಂತಹ ಪರಿಸ್ಥಿತಿ ಟ್ರಂಪ್ಗೆ ಬಂದಿತ್ತು. ಇರಾನ್ ಆ ಮಟ್ಟಕ್ಕೆ ಪ್ರತಿರೋಧ ಪ್ರತಿದಾಳಿಯನ್ನ ನಡೆಸ್ತಾ ಇತ್ತು ಅನ್ನೋದಕ್ಕೆ ಇದೆಲ್ಲವೂ ಸಹ ಪುಷ್ಟಿಯಾಗ್ತಾ ಹೋಗ್ತವೆ. ಎನಿಹೌ ಯುದ್ಧ ವಿರಾಮ ಆಯ್ತು, ಬಟ್ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಯುದ್ಧದಾಹಕ್ಕೆ ಅದು ಬಲಿಯಾಗ್ತಾ ಇರುವಂತೆ ಕಾಣ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ, ಮುಂದಿನ ಗಂಟೆಗಳಲ್ಲೇ ಗೊತ್ತಾಗ್ಬಿಡುತ್ತೆ ಆ ಯುದ್ಧ ವಿರಾಮ ಉಳಿಯುತ್ತಾ ಅಥವಾ ಯುದ್ಧ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತಾ ಅಂತ. ಯು ಹ್ಯಾವ್ ಟು ಜಸ್ಟ್ ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.